ಮತ್ತೊಂದು ಟಾಪ್ ಸ್ಟೋರಿ, ಮಾತು ತಪ್ಪಿದ ಡೆವಿಲ್. ಕಾರಣ ಇಷ್ಟೇ, ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಈ ತಿಂಗಳು ಡೆವಿಲ್ ಸಿನಿಮಾ ಅದ್ಧೂರಿಯಾಗಿ ರಿಲೀಸ್ ಆಗಬೇಕಾಗಿತ್ತು. ಅವರ ಅಭಿಮಾನಿಗಳು ಸಿನಿಮಾ ನೋಡಿ ಕಣ್ತುಂಬಿಕೊಂಡು ಸಂಭ್ರಮ ಪಡಬೇಕಾಗಿತ್ತು. ಕಾರಣ ಇಷ್ಟೇ, ಸ್ಟಾರ್ ನಟರೆಲ್ಲ ಒಂದು ವರ್ಷದಲ್ಲಿ 2-3 ಸಿನಿಮಾ ಮಾಡಬೇಕು ಅಂತ ಅವರ ಅಭಿಮಾನಿಗಳು ಬೇಡಿಕೆ ಇಟ್ಟರು. ನಟ ದರ್ಶನ್ ಕಾಟೇರ ಚಿತ್ರದ ಬಳಿಕ ಒಂದು ಭರವಸೆ ಕೊಡ್ತಾರೆ ಅಭಿಮಾನಿಗಳಿಗೆ, ಇಲ್ಲ ಅಕ್ಟೋಬರ್ ಹೊತ್ತಿಗೆ ಡೆವಿಲ್ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ ಅಂತ. ಬಟ್ ಈಗ ಮಾತು ತಪ್ಪಿದ್ದಾರೆ ದರ್ಶನ್. ಕಾರಣ ಕಂಬಿ ಹಿಂದೆ ಇದ್ದಾರೆ. ಏನಾಗುತ್ತೆ ಚಿತ್ರದ ಭವಿಷ್ಯ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆ ಮಾತು ಉಳಿಸಿಕೊಳ್ಳಲ್ವಾ ಡೆವಿಲ್? ಅಕ್ಟೋಬರ್ ಬಂತು, ದರ್ಶನ ಭಾಗ್ಯ ಇಲ್ಲ. ಜಿ ಬಾಸ್, ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಪೊರ್ಕಿ ಬಾಸ್ ದರ್ಶನ್ ಯಾವಳಿಗೋಸ್ಕರ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಬಳ್ಳಾರಿ ಜೈಲಲ್ಲಿ ಏಕಾಂಗಿಯಾಗಿ ವನವಾಸ ಅನುಭವಿಸುತ್ತಿದ್ದಾನೆ. ಸ್ಟಾರ್ ನಟರು ವರ್ಷಕ್ಕೆ 2-3 ಸಿನಿಮಾಗಳಲ್ಲಿ ನಟಿಸಬೇಕು ಎನ್ನುವ ಕೂಗು ಪದೇ ಪದೇ ಕೇಳಿ ಬರುತ್ತಲೇ ಇರುತ್ತೆ. ನಟ ದರ್ಶನ್ ಕೂಡ ಈ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ. ಖಂಡಿತ ಈ ಬಗ್ಗೆ ಗಮನ ಹರಿಸುತ್ತೇವೆ ಎಂದಿದ್ರು. ಕಾಟೇರ ಸೂಪರ್ ಹಿಟ್ ಬಳಿಕ ಡೆವಿಲ್ ಚಿತ್ರವನ್ನ ಒಪ್ಕೊಂಡಿದ್ರು. ಮಿಲನಾ ಪ್ರಕಾಶ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು. ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಎನ್ನುವ ಪ್ರಶ್ನೆಗೆ ಸ್ವತಃ ದರ್ಶನ್ ಪ್ರತಿಕ್ರಿಯೆ ನೀಡಿದ್ರು. ಹೇಗಾದ್ರೂ ಮಾಡಿ ಅಕ್ಟೋಬರ್ ವೇಳೆಗೆ ಚಿತ್ರೀಕರಣ ಮುಗಿಸಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಕಾಟೇರ ಚಿತ್ರದ 50 ದಿನಗಳ ಸಂಭ್ರಮಾಚರಣೆ ಮಾಡಲಾಗಿತ್ತು. ಇದೇ ವೇಳೆ ದರ್ಶನ್ ಶತಾಯಗತಾಯ ಅಕ್ಟೋಬರ್ನಲ್ಲಿ ಡೆವಿಲ್ ಅಂತ ಘೋಷಣೆ ಮಾಡಿದ್ರು. ಆದರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ಎಲ್ಲವೂ ಉಲ್ಟಾಪಲ್ಟಾ ಆಗಿದೆ. ಮಾರ್ಚ್ನಲ್ಲೇ ಡೆವಿಲ್ ಸಿನಿಮಾ ಚಿತ್ರೀಕರಣ ಆರಂಭವಾಗಿತ್ತು. ಮೋಹನ್ ಬಿ ಕೆರೆ ಸ್ಟುಡಿಯೋದಲ್ಲಿ ಸೆಟ್ ಹಾಕಿ 1 ವಾರ ಆಕ್ಷನ್ ಸನ್ನಿವೇಶ ಸೆರೆ ಹಿಡಿಯಲಾಗಿತ್ತು. ಇದೇ ವೇಳೆ ದರ್ಶನ್ ಎಡಗೈಗೆ ಪೆಟ್ಟಾಗಿತ್ತು. ಬಳಿಕ ಸರ್ಜರಿ ಮಾಡಲಾಗಿತ್ತು. ಬಳಿಕ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ರು. ಹಾಗಾಗಿ ಡೆವಿಲ್ ಚಿತ್ರೀಕರಣ ತಡವಾಗಿತ್ತು. ಜೂನ್ ಮೊದಲ ವಾರ ಮೈಸೂರಿನಲ್ಲಿ ಮತ್ತೆ ಡೆವಿಲ್ ಚಿತ್ರೀಕರಣ ಆರಂಭವಾಗಬೇಕಿತ್ತು. ಅಷ್ಟರಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಜೂನ್ 11ರಂದು ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ ಬಂಧನವಾಗಿತ್ತು. ಜೂನ್ 22ರಂದು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಈಗ ದೂರದ ಬಳ್ಳಾರಿ ಜೈಲಲ್ಲಿ ದರ್ಶನ್ ಏಕಾಂಗಿಯಾಗಿ ನರಳಾಡುವಂತೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ. ಆದರೂ ಕೂಡ ಅಭಿಮಾನಿಗಳ ಅಂದಾಭಿಮಾನ ಮಾತ್ರ ಕಡಿಮೆ ಆಗಲ್ಲ. ಜೈಕಾರ ಕೂಗೋದು, ದೇವ್ರು ಅಂತ ಹೇಳೋದು. ಇನ್ನೊಬ್ಬ ಅಭಿಮಾನಿ ಒಂದು ಹೆಜ್ಜೆ ಮುಂದೆ ಹೋಗಿ ದರ್ಶನ್ ಮನೆ ಹತ್ರಕ್ಕೆ ಹೋಗಿ ಬೈಕ್ ಎಲ್ಲ ತಗೊಳ್ತೀವಲ್ಲ, ವಾಹನ ಖರೀದಿ ಮಾಡಿದಾಗ ದೇವರ ಹತ್ರ ಹೋಗ್ತೀವಿ, ಪೂಜೆ ಮಾಡಿಸ್ತೀವಿ, ಬರ್ತೀವಿ. ಆದರೆ ಈತ ಮಾತ್ರ ದರ್ಶನ್ ನಿವಾಸದ ಬಳಿಗೆ ಹೋಗಿ ಬೈಕ್ಗೆ ಪೂಜೆ ಮಾಡಿ ಒಂದು ಹೂವಿನ ಹಾರವನ್ನ ನಟ ದರ್ಶನ್ ಗೋಡೆಗೆ ಹಾಕಿ ಬಂದಿದ್ದಾನಂತೆ. ಯಾಕೆ, ಏನಾಯ್ತು, ಅಲ್ಲಾಗಿರುವಂತಹ ಬೆಳವಣಿಗೆ ಏನು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಭಿಮಾನಿಗಳಿಗೆ ದರ್ಶನ್ ಮನೆಯೇ ದೇಗುಲ. ಹೊಸ ಬೈಕ್ ತಂದು ಫ್ಯಾನ್ಸ್ ಅಲ್ಲೇ ಪೂಜೆ. ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರುವ ಪೊರ್ಕಿ ಬಾಸ್ ದರ್ಶನ್ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾನೆ. ನೆಚ್ಚಿನ ಬಾಸ್ ಪ್ರೇಯಸಿಯನ್ನ ಮೆಚ್ಚಿಸೋಕೆ ರೇಣುಕಾಸ್ವಾಮಿಯನ್ನ ಕೊಂದು ಜೈಲಿನಲ್ಲಿ ವನವಾಸ ಅನುಭವಿಸುತ್ತಿದ್ದಾನೆ. ಮಾಡಿದ್ದು ಅಕ್ಷಮ್ಯ ಅಪರಾಧವಾಗಿದೆ. ಪೊಲೀಸರೇ ಕಾನೂನಿನ ಇಕ್ಕಟ್ಟಿಗೆ ಸಿಲುಕಿಸಲು ನಾನಾ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ಅಭಿಮಾನಿಗಳು ಮಾತ್ರ ಪೊರ್ಕಿ ಬಾಸ್ ಪರ ವಹಿಸೋದನ್ನ ನಿಲ್ಲಿಸ್ತಿಲ್ಲ.
ಅಭಿಮಾನಿಗಳಿಗೆ ದಾಸ ರಿಲೀಸ್ ಆಗಿ ಬರ್ತಾನೆ ಅನ್ನೋ ನಿರೀಕ್ಷೆ ಜಾಸ್ತಿನೇ ಇದೆ. ಅದೇ ಒಂದು ನಿರೀಕ್ಷೆಯಲ್ಲಿಯೇ ಬೆಂಗಳೂರಿನ RR ನಗರದ ದರ್ಶನ್ ಮನೆ ಬಳಿಗೆ ಅನೇಕ ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಅಣ್ಣ ಬಂದವ್ರಾ ಅನ್ನೋ ಕುತೂಹಲದಲ್ಲಿಯೇ ಮನೆ ಬಳಿಗೆ ಬಂದು ಹೋಗ್ತಾರೆ. ಆದ್ರೆ ಇನ್ನೂ ಕೆಲವರು ಬಾಸ್ ಮನೆಯಲ್ಲಿ ಇಲ್ಲದೇ ಇದ್ರೆ ಏನು, ಅವರ ಮನೆ ಇಲ್ಲಿದೆ ಅಲ್ವೇ ಅನ್ನೋ ಅರ್ಥದಲ್ಲಿಯೇ ಒಮ್ಮೆ ಬಂದು ವಿಸಿಟ್ ಕೊಟ್ಟು ಹೋಗ್ತಾರೆ. ಇಲ್ಲಿಯ ಅಭಿಮಾನಿಯೊಬ್ಬ ಇನ್ನೂ ಒಂದು ಕೆಲಸ ಮಾಡಿದ್ದಾನೆ. ದರ್ಶನ್ ಅಂದ್ರೆ ಪ್ರಾಣ ಅನ್ನೋ ಅರ್ಥದಲ್ಲಿಯೇ ವರ್ತಿಸ್ತಾರೆ. ದರ್ಶನ್ ಮನೆ ಒಂದು ರೀತಿಯ ಅಭಿಮಾನಿಗಳಿಗೆ ದೇವಸ್ಥಾನವೇ ಆದಂತೆ ಇದೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ತಮ್ಮ ಬೈಕ್ ಪೂಜೆ ಮಾಡಿಸ್ತಾರೆ. ಆದ್ರೆ ದರ್ಶನ್ ಅಭಿಮಾನಿ ತನ್ನ ಹೊಸ ಬೈಕ್ ಅನ್ನ ದರ್ಶನ್ ಮನೆ ಮುಂದೆ ಬಂದು ಪೂಜೆ ಮಾಡಿಸಿದ್ದಾರೆ. ಈ ಮೂಲಕ ಅಭಿಮಾನ ಮೆರೆದಿದ್ದಾರೆ. ದರ್ಶನ್ ಅಭಿಮಾನಿಯ ಈ ಒಂದು ವಿಡಿಯೋ ಸಖತ್ತು ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದ ಪೇಜ್ಗಳಲ್ಲೂ ಹರಿದಾಡ್ತಾ ಇದೆ. ವಿಶೇಷ ಅಂದ್ರೆ ಹೊಸ ವಾಹನ ಅಂದ ಮೇಲೆ ಕುಂಕುಮ ಹಚ್ಚಿ ಹಾರ ಹಾಕಿ ಅಗರಬತ್ತಿ ಬೆಳಗೋದು ಸಾಮಾನ್ಯ. ಆದ್ರೆ ಈ ಹುಚ್ಚು ಅಭಿಮಾನಿಗಳು ತಂದ ಹೂವನ್ನ ಮನೆ ಗೋಡೆಗೆ ಹಾಕಿ ಬರೀ ಗೋಡೆಗೆ ಮಾತ್ರ ಅಗರಬತ್ತಿ ಹಚ್ಚಿರೋದು ಅಂಧಾಭಿಮಾನವನ್ನ ತೋರಿಸುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರಾಜ್ಯ ಸರ್ಕಾರ ನಿವೃತ್ತ ನೌಕರರು ಧಾರವಾಡ ಡಿಸಿ ಕಚೇರಿ ಎದುರು ಧರಣಿ ನಡೆಸಿದ್ರು. ಪ್ರತಿಭಟನಾಕಾರರು 7ನೇ ವೇತನ ಆಯೋಗದ ನಿವೃತ್ತಿ ಸೌಲಭ್ಯ ನೀಡುವಂತೆ ಒತ್ತಾಯ ಮಾಡಿದ್ರು. ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಶೀಘ್ರದಲ್ಲೇ ಪರಿಷ್ಕೃತ ಆದೇಶ ಹೊರಡಿಸುವಂತೆ ನಿವೃತ್ತ ನೌಕರರು ಆಗ್ರಹ ಮಾಡಿದ್ದಾರೆ.